नमस्कार बाबा जी, माता जी की एनर्जी से कनेक्ट होके हम सब लोग सुबह 3 बजे मेडिटेशन कर रहे हैं। आप सब लोग ज्वाइन कर सकते हो। कन्नड़ा, हिंदी, तेलुगु, इंग्लिश, तमिल, सारी मलयालम, सारी लैंग्वेज में वो ट्रांसलेट भी हो रहा है। बाबा जी जो ज्ञान दे रहे हैं कैसे जीना है उसके बारे में, वो आप भी सुन के अपनी लाइफ में उसको अप्लाई कर सकते हैं। ಬಾಬಾಜಿ ಅಂದರೆ ಶಿವನ ಅವತಾರ. ಮಹಾವತಾರ್ ಬಾಬಾಜಿ ಅವರು ಬಂದು ಮೆಡಿಟೇಷನ್ ಕೂತ್ಕೊಂಡಿದ್ದ ತಕ್ಷಣ ನಿಮ್ಮ ಮನೇಲಿ ಬರ್ತಾರೆ. ಅವರೇ ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವರು ಇವ್ರ ಮುಖಾಂತರನೂ ಹೇಳಿ ನಿಮಗೆ ಸಹಾಯ ಮಾಡ್ತಾರೆ. ಅದನ್ನು ಎಲ್ಲರೂ ಮೆಡಿಟೇಷನ್ ಕೂತ್ಕೊಂಡಿದ್ದ ತಕ್ಷಣ ನಿಮ್ಮ ಮನೆ ಏನೇನು ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. जैसे ना हमको क्या खाना चाहिए, ಏನು ತಿನ್ನಬೇಕು, भगवान का पूजा कर रहे हैं तो क्यों कर रहे हैं, बॉडी की तरफ कैसे ध्यान देना है, हमारे अंदर जो आत्मा है, हमारे अंदर जो भगवान है उसको कैसे जागृत करना है, ಏನು ತಿನ್ನಬೇಕು, ಯಾವ ಥರ ಪೂಜೆ ಮಾಡಬೇಕು, ನಮ್ಮಲ್ಲಿರೋ ಆತ್ಮನ ಯಾವ ಥರ ಜಾಗೃತಿ ಮಾಡಬೇಕು, ಎಚ್ಚರಿಸಬೇಕು, ನಮ್ಮಲ್ಲಿ ಒಳಗಡೆ ಇರೋ ಆತ್ಮನ ದೇವ್ರನ್ನ ಎಚ್ಚರಿಸಬೇಕು, ಅದು ಎಲ್ಲ ಹೇಳ್ಕೊಡ್ತಾರೆ. खाना कैसे बनाना चाहिए, ಹೆಂಗೆ ಅಡುಗೆ ಹೆಂಗೆ ಮಾಡಬೇಕು, ಪೂಜೆ ಯಾವ ಥರ ಮಾಡಬೇಕು, कैसे खाना चाहिए, ಯಾವ ಥರ ಊಟ ಮಾಡಬೇಕು, डिटेल में बता रहे हैं. ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ಎಲ್ಲರೂ ಉಪಯೋಗ ಫ್ರೀಯಾಗಿ ಮಾಡ್ತಾ ಇರೋದು. ಸೊ ಎಲ್ಲರೂ ಸೇರಿಕೊಂಡು ಬೆಳಿಗ್ಗೆ 3 ಗಂಟೆಗೆ ಅಡ್ವಾಂಟೇಜ್ ತಗೊಳ್ಳಿ ಅಂತ ಎಲ್ಲರನ್ನೂ ಕೇಳ್ತಾ ಇದ್ದಾರೆ. जैसे ना हम लोग रंगोली निकालते हैं ना दरवाजे के सामने, वो क्यों निकाल रहे हैं, ಬಾಗಿಲು ಮುಂದೆ ಯಾಕೆ ರಂಗೋಲಿ ಹಾಕ್ತಾ ಇದ್ದೀರಾ, हल्दी से वो साफ करते हैं मंदिर उम्बरटा, वो क्यों साफ करना है, वो सब बता रहे हैं. ಹಳದಿ ಯಾಕೆ ಯೂಸ್ ಮಾಡಬೇಕು, ಟರ್ಮರಿಕ್ನ ಯಾಕೆ ಯೂಸ್ ಮಾಡಬೇಕು, ಹೆಂಗೆ ಎಲ್ಲ ಸಾಮಾನು ಕ್ಲೀನಾಗಿ ಇಡಬೇಕು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸೊ ಇವರು ಅಷ್ಟೊಂದು 2 ಗಂಟೆ 3 ಗಂಟೆ ಅಷ್ಟು ಹೇಳ್ತಾರೆ. ಎಲ್ಲ ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಒಬ್ಬರಮ್ಮ ಮಾಡ್ತಾ ಇದ್ದಾರೆ. ಅದನ್ನು ಎಲ್ಲ ಕೇಳಿಸ್ಕೊಂಡು ನೀವು ಯಾವ ಥರ ಏನು ಹೇಳ್ತಾರೆ ಅದನ್ನು ಮಾಡಿದ್ರೆ ಎಷ್ಟೊಂದು ಜನ ಬರಿತಾ ಇದ್ದಾರೆ ದಿನ. ಅವ್ರ ಕಷ್ಟಗಳೆಲ್ಲ ಹೋಗ್ತಾ ಇದೆ, ಜಾಬ್ ಸಿಗ್ತಾ ಇದೆ, ದುಡ್ಡು ಬರ್ತಾ ಇದೆ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ.